ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಮ್ಮ ಅಣ್ಣನ ಮದುವೆ ವಿಡಿಯೋ ಆಗಿರುತ್ತೆ. ಮೀನ್ಸ್ ಮದುವೆ ಅಂದರೆ ಫಸ್ಟ್ ಎಲ್ರಿಗೂ ತಲೆ ಏನು ಬರುತ್ತೆ ಅಂದರೆ ಚಪ್ರ. ಅಂದರೆ ಮನೆ ಮುಂದೆ ಒಂದು ಚಪ್ರ ಹಾಕಿದ್ದಾರೆ ಅಂದ್ರೇ ರೋಡಲ್ಲಿ ಹೋಗೋರ್ಗು ಗೊತ್ತಾಗುತ್ತೆ, ಅವ್ರ ಮನೇಲಿ ಏನೋ ಫಂಕ್ಷನ್ ನಡೀತಾ ಇದೆ, ಅದಕ್ಕೆ ಅವ್ರ ಮನೆಗೆ ಚಪ್ರ ಹಾಕಿದ್ದಾರೆ ಅಂತ. ಸೊ ನಾವೆಲ್ಲರೂ ಫಸ್ಟ್ ಫಂಕ್ಷನ್ ಅಂತ ಸ್ಟಾರ್ಟ್ ಮಾಡೋದೇ ಚಪ್ರದ ಫಂಕ್ಷನ್ನು. ಇದು ಆ ವ್ಲಾಗ್ ಆಗಿರುತ್ತೆ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಆ್ಯಂಡ್ ನಿಮಗೇನೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಊರಿಗೆ ಓಡ್ಕೊಬರಲ್ಲ ಯಾರಿಗೆ ಅಂತ ಇವಾಗ ಮದುವೆ ಹುಡುಗ ಮನೆಯಲ್ಲಿ ಚಪ್ರಶಾಸ್ತ್ರ ಎಲ್ಲ ಮುಗಿಸ್ಬಿಟ್ಟು ಊರಲ್ಲಿರೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇವಾಗ ಪೂಜೆ ಮಾಡಿಸ್ಕೊಬರಕ್ಕೆ ಹೋಗಿದ್ದಾರೆ. ಇದ್ರ ನೇಮ್ ಬಂದ್ಬಿಟ್ಟು ಶಿವಲ್ದಪ್ಪ ದೇವಸ್ಥಾನ ಅಂತ. ಈ ಊರಿಗೆ ಇದು ಫೇಮಸ್ ದೇವಸ್ಥಾನ ಆಗಿರುತ್ತೆ. ಆ್ಯಂಡ್ ಈ ದೇವಸ್ಥಾನದಲ್ಲಿ ಮದುವೆ ಮಾಡ್ತಾರೆ. ಅದು ಕಡೆ ಹೇಗೆ ಅಂದರೆ ಇವಾಗ ಚಪ್ರ ಹಾಕ್ತಾ ಇದ್ದಾರೆ ಅಂದರೆ ಎಲ್ಲ ಪ್ರತಿಯೊಬ್ಬರು ಮನೆಗೆ ಹೋಗ್ಬಿಟ್ಟು ಕರಿತಾ ಇದ್ದಾರೆ, ಚಪ್ರ ಹಾಕೋದಕ್ಕೆ ಬನ್ನಿ, ಚಪ್ರ ಹಾಕೋದಕ್ಕೆ ಬನ್ನಿ ಅಂತ. ಸೊ ಇಲ್ಲಿ ಬೆಂಗಳೂರಲ್ಲಾದರೂ ಎಲ್ಲ ಇವೆಂಟಿಗೆ ಒಪ್ಪಿಸ್ಬಿಡ್ತಾರೆ. ಬಟ್ ಹಳ್ಳಿ ಕಡೆ ಹಾಗಲ್ಲ. ಪ್ರತಿಯೊಂದು ಚಪ್ರಕ್ಕೆ ಏನೇನು ಬೇಕು, ಒಂದು ಕಂಬ ಆಗಿರ್ಬೋದು, ಮಣ್ಣಾಗಿರ್ಬೋದು, ಆಮೇಲೆ ತೆಂಗಿನಕಾಯಿ ಗರಿ, ಒಂದಲ್ಲಿ ಕಾಯಿ ಕಟ್ಟೋದಾಗಿರ್ಬೋದು, ಹೂವು ಆಗಿರ್ಬೋದು, ಪ್ರತಿಯೊಂದು ಅವ್ರ ಹೊಲದಲ್ಲಿ ನಮ್ಮೂರಲ್ಲಿ ಏನಿರುತ್ತೆ ಎಲ್ಲ ನ್ಯಾಚುರಲ್ ಆಗಿ ನಾವು ಏನು ಬೆಳೆದಿರ್ತೀವಿ ಆ ಥರ ತಂದಿದ್ದು ಮಾಡ್ತಾರೆ. ಇಲ್ಲಿ ಬೆಂಗಳೂರಲ್ಲಿ ಆರ್ಡ್ರ್ ಕೊಡ್ತಾರೆ, ಯಾರೋ ಬರ್ತಾರೆ, ಯಾರೋ ಮಾಡಾಕ್ತಾರೆ. ಬಟ್ ಹಳ್ಳಿಗಳೆಲ್ಲ ಆಗಲ್ಲ. ಊರಲ್ಲಿರೋರು ದೊಡ್ಡವರು, ಚಿಕ್ಕವರು, ಮಕ್ಕಳಾಗಿರ್ಬೋದು, ಎಲ್ಲರೂ ಬಂದು ಎಲ್ಲರೂ ಈ ವೆಕೇಷನ್ಗೆ ಎಲ್ಲರೂ ಕೈ ಜೋಡಿಸ್ತಾರೆ. ಇದನ್ನು ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ನಿಮ್ಗೆ ಗೊತ್ತಿರುತ್ತೆ ಮದುವೆ ಮನೆ ಅಂದರೆ ಗಜಿಬಿಜಿ ಅಂತ ಇರುತ್ತೆ ಅಂತ. ಆ್ಯಂಡ್ ಇಲ್ಲಿ ಚಪ್ರ ಹಾಕೋದಕ್ಕೆ ಬಂದಿರೋರ್ಗೆಲ್ರಿಗೂ ಇಲ್ಲಿ ಅಡುಗೆ ಮಾಡ್ತಾಯಿದ್ದಾರೆ. ಯಾಕಂದರೆ ಅವರು ಚಪ್ರ ಹಾಕ್ಬಿಟ್ಟು ಊಟ ಮಾಡಿಕೊಂಡು ಅವ್ರವ್ರ ಮನೆಗೆ ಹೋಗೋದಕ್ಕೆ ಕ್ಲೀನ್ ಮಾಡ್ತಿದ್ದಾರೆ. ಆ್ಯಂಡ್ ನಿಮ್ಗೇನಾದರೂ ಈ ಚಪ್ಪದ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ನಮ್ಮ ಕಡೆ ಹೀಗೆ ಮಾಡ್ತಾರೆ. ನಮ್ಮ ಕಡೆ ಅಂದರೆ ಎಲ್ಲ ಹಳ್ಳಿಗಳ ಕಡೆ ಎಲ್ಲ ಹೀಗೆ ಮಾಡ್ತಾರೆ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.